ನಮಸ್ಕಾರ ಎಲ್ಲರಿಗೂ. ಮಕ್ಕಳ ವಿಚಾರದಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಏಕೆಂದ್ರೆ ಮಕ್ಕಳು ತಾನಾಗಿ ಬೆಳೀತಾರೆ. ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಅನ್ನೋದು ಪ್ರಾಪರ್ ಆಗಿ ಆಗ್ಬೇಕು ಅಂತ ಏನು ಇಲ್ಲ ಅನ್ನೋ ಮೆಂಟಾಲಿಟಿ ಮತ್ತೆ ನಂಬಿಕೆ ಇರುವಂತ ಜನರು ಇನ್ನೂ ಇದ್ದಾರೆ. ಆದ್ರೆ ಮಕ್ಕಳ ಮೈಲ್ ಸ್ಟೋನ್ ವಿಚಾರದಲ್ಲಿ ನಾವ್ ಏನ್ ಅರ್ಥ ಮಾಡ್ಕೋಬೇಕು, ಯಾವ ಏಜ್ಗೆ ಯಾವ ಮೈಲ್ ಸ್ಟೋನ್ ರೀಚ್ ಮಾಡಬೇಕು, ಯಾವ ಮೈಲ್ ಸ್ಟೋನ್ ಇಲ್ಲ ಅಂತಂದ್ರೆ ಅದಕ್ಕೆ ರೆಡ್ ಫ್ಲಾಗ್ಸ್ ಅಂತ ಕರೀತಾರೆ, ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋ ವಿಚಾರನ ನಾನು ನಿಮ್ಮ ಹತ್ರ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ನೀವು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳಿಗೆ ಹುಟ್ಟಿದಾಗಿಂದ 18ರಿಂದ 24 ತಿಂಗಳು ಕ್ರೂಷಿಯಲ್ ಪೀರಿಯಡ್ ಆಗಿರುತ್ತೆ. ಅವಾಗ ನಾವು ಮಕ್ಕಳಿಗೆ ಏನು ತೊಂದರೆ ಇಲ್ಲ, ಮಗು ಆರಾಮಾಗಿ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ನ ರೀಚ್ ಆಗ್ತಿದೆ ಅಂತ ಅರ್ಥ ಮಾಡ್ಕೋಬಹುದು. ಈ ರೀತಿ ನಾವು ಅರ್ಥ ಮಾಡ್ಕೊಂಡು ಏನಾದ್ರೂ ರೆಡ್ ಫ್ಲಾಗ್ಸ್ ಇದ್ರೆ ಇಮಿಡಿಯೇಟ್ ಆಗಿ ನಾವು ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು. ಮಕ್ಕಳಿಗೆ ಏನಾದ್ರೂ ತೊಂದರೆ ಇದ್ರೆ ರಿಸಲ್ಟ್ ಅನ್ನೋದು ಅಂದ್ರೆ ಕ್ಯೂರ್ ಅನ್ನೋದು, ಬೆಟರ್ಮೆಂಟ್ ಅನ್ನೋದು ತುಂಬಾ ಬೇಗ ಸಿಗ್ತಾ ಹೋಗುತ್ತೆ ಮಕ್ಕಳಿಗೆ. ಸೊ ತುಂಬಾ ಲೇಟ್ ಆಗಿ ನಾವು ಐಡೆಂಟಿಫೈ ಮಾಡಿ ಅವಾಗ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಸೊ ಚಾನ್ಸಸ್ ಆಫ್ ರಿಕವರಿ, ಕ್ಯೂರ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂದ್ರೆ ರೆಡ್ ಫ್ಲಾಗ್ಸ್ ನ ತಿಳ್ಕೊಳ್ಳೋದು ಒಳ್ಳೇದಾಗುತ್ತೆ. ಹುಟ್ಟಿದಾಗಿಂದ ಯಾವ ಯಾವ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ಸ್ ನ ಮಕ್ಕಳು ರೀಚ್ ಮಾಡಬೇಕು, ಯಾವ ಮಂತ್ಗೆ ಯಾವ ಮೈಲ್ ಸ್ಟೋನ್ ನ ರೀಚ್ ಆಗಬೇಕು ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ಮೊದಲನೇದು, ಮಗು 2 ತಿಂಗಳಷ್ಟರಲ್ಲಿ ಗೇಜ್ ಅನ್ನೋದು ಬರಬೇಕು. ಯಾವುದೇ ಆಬ್ಜೆಕ್ಟ್ಸ್ ನ ನಾವು ಮಗುಗೆ ತೋರಿಸಿದಾಗ ವಿಜುವಲ್ ರೆಸಿಪ್ರೋಗೇಟಿವ್ ಕಮ್ಯುನಿಕೇಶನ್ ಅಂದ್ರೆ ಮಗು ನಾವು ನೋಡಿದಾಗ ಅದು ನಮ್ಮನ್ನ ನೋಡಬೇಕು. ಯಾವ್ದಾದ್ರು ಆಬ್ಜೆಕ್ಟ್ಸ್ ನ ತೋರಿಸಿದಾಗ ಮಗು ಅದನ್ನ ನೋಡ್ಬೇಕು. ಇದು ಮಗು 2 ತಿಂಗಳಷ್ಟರಲ್ಲಿ ಇದ್ದಾಗ ಮಗು ಅದನ್ನ ಮಾಡ್ಲೇಬೇಕಾಗತ್ತೆ. ಸೊ ಇದನ್ನ ಫಸ್ಟ್ ನಾವು ಗಮನ ವಹಿಸ್ಬೇಕಾಗತ್ತೆ. ಮಗು 2 ತಿಂಗಳಷ್ಟರಲ್ಲಿ ವಿಜುವಲ್ ಗೇಜ್ ಬರಬೇಕು. ಮೀನ್ಸ್ ಯಾವ್ದಾದ್ರು ಆಬ್ಜೆಕ್ಟ್ಸ್ ನ ತೋರಿಸಿದಾಗ ಅದನ್ನ ನೋಡೋದು, ಯಾರು ಓಡಾಡಿದಾಗ ಅವ್ರನ್ನ ನೋಡೋದು, ಅಕ್ಕಪಕ್ಕ ಮಾತಾಡಿಸಿದಾಗ ಅದನ್ನ ಆ ಕಡೆ ಈ ಕಡೆ ತಿರುಗಿ ನೋಡೋದು ಮಾಡಬೇಕು. ಇದು ಮೊದಲನೇದು. ಅಂಡ್ ಸೆಕೆಂಡ್ ಒನ್, ಮಗುಗೆ 5ರಿಂದ 6 ತಿಂಗಳು ಒಳಗಡೆನೆ ನೆಕ್ ಕಂಟ್ರೋಲ್ ಬರಬೇಕು. ಅಂದ್ರೆ ಈ ಕತ್ತು ನಿಂತ್ಕೋಬೇಕು, ನೆಕ್ ಕಂಟ್ರೋಲ್ ಬರಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ನೆಕ್ ಕಂಟ್ರೋಲ್ ಅನ್ನೋದು ಫಸ್ಟ್ ಮೈಲ್ ಸ್ಟೋನ್ ಆಗಿರುತ್ತೆ. ಮೋಟಾರ್ ಡೆವಲಪ್ಮೆಂಟ್ ಅಲ್ಲಿ ಮೊದಲು ಕತ್ ನಿಲ್ಲುತ್ತೆ, ಅದಾದ್ಮೇಲೆ ಹಾರ್ಮ್ಸ್ ಅಂಡ್ ಟ್ರಂಕ್ಸ್ಗೆ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಅಂದ್ರೆ ಈ ಬೆನ್ನಿನ ಭಾಗದಲ್ಲಿ ಮತ್ತೆ ಕಾಲಿಗೆ ಬಲ ಬರ್ತಾ ಹೋಗುತ್ತೆ. ಸೊ ಮೊದಲನಿಗೆ ಮಗುಗೆ ಕತ್ ನಿಂತ್ರೆ ಈ ಕೈಗಿರ್ಬೋದು ಅಥವಾ ಕಾಲಿಗಿರ್ಬೋದು, ಸೊಂಟಕ್ಕಿರ್ಬೋದು ಬಲ ಬರ್ತಾ ಹೋಗುತ್ತೆ. ಅಂದ್ರೆ ಮಗುಗೆ ತೆವಳೋದಿಕ್ಕಿರ್ಬೋದು, ರೋಲ್ ಆಗೋದಿಕ್ಕಿರ್ಬೋದು, ಕುತ್ಕೊಳ್ಳೋಕಿರ್ಬೋದು, ನಿಂತ್ಕೊಳ್ಳೋಕಿರ್ಬೋದು, ಎಲ್ಲದಕ್ಕೂ ಡಿಪೆಂಡ್ ಆಗೋದು ಕತ್ ನಿಲ್ಲೋದ್ರ ಮೇಲೆನೆ. ಸೊ ಮಗು ಮುಟ್ಟಿದಾಗಿಂದನೇ 10% 15% ನನಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಮಿನಿಮಮ್ ಅಂದ್ರೂ 5ರಿಂದ 6 ತಿಂಗಳೊಳಗಡೆನೆ ಕತ್ತು ನಿಲ್ಲೇಬೇಕಾಗತ್ತೆ. ಸೊ ಇದು ಕಂಪ್ಲೀಟ್ ಆಗಿಲ್ಲ ಅಂತ ಅಂದ್ರೆ ಡಾಕ್ಟರ್ ಹತ್ರ ತೋರಿಸ್ಬೇಕಾಗತ್ತೆ ನಾವು. ಅಂಡ್ ಥರ್ಡ್ ಒನ್, ಮಗು 6 ತಿಂಗಳಷ್ಟರಲ್ಲಿ ಕುವಿಂಗ್ ಮಾಡಬೇಕು. ಮಗು ಅಂದ್ರೆ ಆ ಉ ಬಾ ಓ ಅನ್ನೋ ಸೌಂಡ್ ಮಾಡಬೇಕಾಗತ್ತೆ ಮಕ್ಕಳು. ಸೊ ಈ ರೀತಿ ಸೌಂಡ್ಸ್ನ ಮಾಡ್ತಿಲ್ಲ ಅಂತಂದ್ರೆ ಇದು ಒಂದು ರೆಡ್ ಫ್ಲಾಗ್ ಆಗಿರುತ್ತೆ. ಸೊ ಇದು ನಾವು ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಒನ್ ಏನು ಅಂದ್ರೆ, ಮಗು 6ರಿಂದ 7 ತಿಂಗಳಿಗೆ ಬಂದಾಗ ಸೊ ನಾವು ಈ ರೀತಿ ಮಗುನ ಫೇಸ್ ಟು ಫೇಸ್ ಹಿಂಗ್ ನಿಲ್ಸ್ಕೊಂಡಾಗ, ಅಂದ್ರೆ ನನ್ನ ಮಗು ಫೇಸ್ ಆಪೋಸಿಟ್ ಆಗಿ ನಿಂತ್ಕೊಂಡಾಗ ಮಗು ಆರಾಮಾಗಿ ನಿಂತ್ಕೋಬೇಕು. ಮಗುನ ಕಾಲ್ನ ಗಟ್ಟಿಯಾಗಿ ನೆಲದ ಮೇಲೆ ಇಟ್ಕೊಂಡು ಸ್ಟೆಬಿಲಿಟಿ ಆಗಿ ನಿಂತ್ಕೋಬೇಕು. ಸೊ ಅದು ನಮ್ಗೆ ಗೊತ್ತಾಗ್ಬೇಕಾಗುತ್ತೆ. ಏಕೆ ಅಂದ್ರೆ ಇದು ಮಗುವಿನ ನೆಕ್ ಕಂಟ್ರೋಲ್ಗೆ ಅಂದ್ರೆ ಹಾರ್ಟ್ ಟ್ರಂಕಿಗೆ ಕಾಲ್ಗೆ ಸಪೋರ್ಟ್ ಬಂದಿದ್ರೆ ಮಗು ಈ ರೀತಿ ನಿಂತ್ಕೊಳ್ಳುತ್ತೆ. ಸೊ ಇದನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗಿರುತ್ತೆ. ನೆಕ್ಸ್ಟ್ ಯಾವ್ದನ್ನ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ, ಮಗು 10 ತಿಂಗಳಿರೋ ಅಷ್ಟರಲ್ಲಿ ಮಗು ಇಂಡಿಪೆಂಡೆಂಟ್ ಆಗಿ ಕುತ್ಕೋಬೇಕಾಗಿರುತ್ತೆ. ಅಂದ್ರೆ ಯಾವ್ದೇ ಸಪೋರ್ಟ್ ಇಲ್ದಂಗೆ ಮಗು ಕುತ್ಕೋಬೇಕು. ಅಂದ್ರೆ ಮಗು ಕುತ್ಕೊಳ್ಳೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 6 ತಿಂಗಳಿಂದಾನೇ ಮಗು ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸ್ವಲ್ಪ ಫ್ಯೂ ಸೆಕೆಂಡ್ಸ್ ಕುತ್ಕೊಂಡು ಅದ್ ಮತ್ತೆ ಬೀಳ್ತಾ ಹೋಗ್ತಾರೆ. ಬಟ್ 10 ತಿಂಗಳಷ್ಟರಲ್ಲಿ ಮಗು ಇಂಡಿಪೆಂಡೆಂಟ್ ಆಗಿ ಕುತ್ಕೊಳ್ಳೇಬೇಕಾಗಿರುತ್ತೆ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಯಾವುದು ಅಂದ್ರೆ, ಮಗು 12 ತಿಂಗಳು ಅಂದ್ರೆ 1 ವರ್ಷ ಆದಾಗ ಮಗು ಫರ್ನಿಚರ್ ಅಥವಾ ಬೆಡ್, ಚೇರು ಏನಾದ್ರೂ ಸಪೋರ್ಟ್ ತಗೊಂಡು ಆರಾಮಾಗಿ ನಿಂತ್ಕೋಬೇಕು. ಅಂಡ್ ಕೆಲವು ಮಕ್ಕಳುಗಳು ಸ್ವಲ್ಪ ಸ್ಟೆಪ್ಸ್ ಆಗ್ತಾ ಇರ್ತಾರೆ, ಅದ್ರ ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಏನು ಪ್ರಾಬ್ಲಮ್ ಇಲ್ದಂಗೆ ಮಗು ವಿತ್ ಸಪೋರ್ಟ್
ಮಗು ನಿಂತ್ಕೊಂಡ್ಲೇಬೇಕು. 12 ತಿಂಗಳಿದ್ದಾಗ ಅಂದ್ರೆ 1 ವರ್ಷ ಇದ್ದಾಗ ಮಗು ನಿಂತ್ಕೊಂಡ್ಲೇಬೇಕು, ವಿತ್ ಸಪೋರ್ಟ್ ನಿಂತ್ಕೋಬೇಕು. ಮಗುಗೆ 16ರಿಂದ 17 ತಿಂಗಳಿಗೆ ಬಂದಾಗ ಇಂಡಿಪೆಂಡೆಂಟ್ ಆಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು. ಅಂದ್ರೆ ಯಾವುದೇ ಸಪೋರ್ಟ್ ಇಲ್ದಂಗೆ ಮಗು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು. ಅಂದ್ರೆ ವಿತೌಟ್ ಫರ್ನಿಚರ್ ಸಪೋರ್ಟ್ ಅಥವಾ ಬೆಡ್ ಸೋಫಾ ಏನೂ ಸಪೋರ್ಟ್ ಇಲ್ದಂಗೆ ಮಗು ನಿಂತ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಯಾವ ಮೈಲ್ ಸ್ಟೋನ್ ನೋಡ್ಬೇಕಾಗುತ್ತೆ ಅಂದ್ರೆ 16-17 ತಿಂಗಳಲ್ಲಿ ಮಗು ತಾನಾಗಿ ತಾನೇ ನಿಂತ್ಕೋಬೇಕಾಗಿರುತ್ತೆ. ಸೊ ಇದೊಂದು ಮೈಲ್ ಸ್ಟೋನ್ನ ನಾವು 16ರಿಂದ 17 ತಿಂಗಳಲ್ಲಿ ನೋಡ್ತೀವಿ. 18 ತಿಂಗಳಿಗೆ ಮಗು ಬಂದಾಗ ಮಗು ನಡಿಬೇಕಾಗುತ್ತೆ, ಇಂಡಿಪೆಂಡೆಂಟ್ ಆಗಿ ಮಗು ನಡಿಬೇಕು. ಇದು ಕೂಡ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಆಗಿರುತ್ತೆ. ಅಂಡ್ ಲ್ಯಾಂಗ್ವೇಜ್ ಮೈಲ್ ಸ್ಟೋನ್ ಅಲ್ಲಿ ಮಗು 18 ತಿಂಗಳಲ್ಲಿ 1-2-3 ವರ್ಡ್ಸ್ನ ಹೇಳ್ಬೇಕಾಗುತ್ತೆ. ಅಂದ್ರೆ ಅಪ್ಪ, ಅಮ್ಮ, ತಾತ, ಬಾಬಾ ಅಂತೇಳಿ ಮಗು ಹೇಳಲೇಬೇಕಾಗುತ್ತೆ. ಅಂದ್ರೆ 18 ತಿಂಗಳಲ್ಲಿ ಮಗು ಇಷ್ಟಾದ್ರೂ ಹೇಳಲೇಬೇಕಾಗಿರುತ್ತೆ. ಇದೆಲ್ಲಾನು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ನ ಮಗು ರೀಚ್ ಆಗಲೇಬೇಕು. ಸೊ ಶಾರ್ಟ್ ಅಂಡ್ ಲೀಸ್ಟ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದು, ಮಗು 2 ತಿಂಗಳಷ್ಟರಲ್ಲಿ ಮಗುಗೆ ಐ ಗೇಜ್ ಅನ್ನೋದು ಬರಬೇಕು. ಸೆಕೆಂಡ್ ಒನ್, 5ರಿಂದ 6 ತಿಂಗಳಷ್ಟರಲ್ಲಿ ಮಗುನ ಕತ್ತು ನಿಲ್ಬೇಕಾಗಿರುತ್ತೆ. ಅದಾದ್ಮೇಲೆ 6 ತಿಂಗಳಷ್ಟರಲ್ಲಿ ಮಗು ಸೌಂಡ್ಸ್ನ ಮಾಡಬೇಕು. ಅಂದ್ರೆ ಆ, ಊ, ಬಾ ಅಂತ ಸೌಂಡ್ಸ್ನ ಮಾಡಬೇಕು. ನೆಕ್ಸ್ಟ್ 10 ತಿಂಗಳಷ್ಟರಲ್ಲಿ ಮಗು ಇಂಡಿಪೆಂಡೆಂಟ್ ಆಗಿ ಕುತ್ಕೋಬೇಕು. ಮಗು 12 ತಿಂಗಳಷ್ಟರಲ್ಲಿ ವಿತ್ ಸಪೋರ್ಟ್ ಮಗು ನಿಂತ್ಕೊಂಡೇಬೇಕು. 16-17 ತಿಂಗಳಷ್ಟರಲ್ಲಿ ಮಗು ವಿತೌಟ್ ಸಪೋರ್ಟ್ ನಿಂತ್ಕೊಳ್ಳೋಕೆ ಟ್ರೈ ಮಾಡಬೇಕು. ಅಂದ್ರೆ ತನ್ನ ಕಾಲ ಮೇಲೆ ತಾನೇ ನಿಂತ್ಕೋಬೇಕು ವಿತ್ ಸಪೋರ್ಟ್. 18 ತಿಂಗಳಲ್ಲಿ ಮಗು ಇಂಡಿಪೆಂಡೆಂಟ್ ಆಗಿ ವಾಕ್ ಮಾಡಬೇಕು. ಮತ್ತೆ 18 ತಿಂಗಳಲ್ಲಿ ಅಂದ್ರೆ ಅಮ್ಮ, ಅಪ್ಪ, ಬಾಬಾ ಅಂತೇಳಿ ಮಗು ಮಾತಾಡಲೇಬೇಕಾಗಿರುತ್ತೆ. ಸೊ ಇದಿಷ್ಟು ರೀಚ್ ಮಾಡಿದ್ರೆ ಮಕ್ಕಳ ಬೆಳವಣಿಗೆಯಲ್ಲಿ ಯಾವುದೇ ರೀತಿಯ ಮೈಲ್ ಸ್ಟೋನ್ ಡಿಲೇ ಆಗ್ತಿಲ್ಲ, ಯಾವುದೇ ರೀತಿಯ ರೆಡ್ ಫ್ಲಾಗ್ಸ್ ಇಲ್ಲ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬಹುದು. ಈ ರೆಡ್ ಫ್ಲಾಗ್ಸ್ ಅಂದ್ರೆ ಯಾವ್ದಾದ್ರು ಒಂದಾದ್ರೂ ರೆಡ್ ಫ್ಲಾಗ್ಸ್ ನ ಕಾಣಿಸ್ತಿದೆ ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಪೀಡಿಯಾಟ್ರಿಷಿಯನ್ಸ್ ನ ಕನ್ಸಲ್ಟ್ ಮಾಡೋದು ಒಳ್ಳೇದಾಗುತ್ತೆ. ನಾವು ಮಕ್ಕಳನ್ನ ನಾವು ಕರ್ಕೊಂಡೋಗಿ ತೋರಿಸೋದು, ಅಸೆಸ್ಮೆಂಟ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂದ್ರೆ ಅರ್ಲಿ ಐಡೆಂಟಿಫಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಇದರಿಂದ ಸಾಕಷ್ಟು ಬೆಟರ್ಮೆಂಟ್ ಅನ್ನೋದು ಕಾಣುತ್ತೆ. ಅಂದ್ರೆ ಮಕ್ಕಳಿಗೆ ಏನಾದ್ರೂ ತೊಂದರೆ ಇದ್ರೆ ಸ್ವಲ್ಪ ಕ್ಯೂರಬಲ್ ಕೂಡ ಇರುತ್ತೆ, ಮತ್ತೆ ಬೆಟರ್ಮೆಂಟ್ ಕೂಡ ಇರುತ್ತೆ. ಅಥವಾ ಯಾರ ಮೇಲಾದ್ರೂ ಇನ್ಫ್ಲುಯೆನ್ಸ್ ಆಗ್ಬಿಟ್ಟು ನಾವು ಡಿಲೇ ಮಾಡಿದ್ವಿ ಅಂದ್ರೆ ನಮ್ಮ ಮಗುಗೆ ತೊಂದರೆ ಆಗಿರುತ್ತೆ. ಸೊ ಮಕ್ಕಳ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ನ ಅರ್ಥ ಮಾಡ್ಕೊಂಡು ಈ ಎಲ್ಲಾ ಮೈಲ್ ಸ್ಟೋನ್ಸ್ ನ ಟ್ರ್ಯಾಕ್ ಮಾಡಬೇಕಾಗಿರುತ್ತೆ. ಈ ಟಿಪ್ಸ್ ನ ದಯವಿಟ್ಟು ಫಾಲೋ ಮಾಡಿ. ಅಂಡ್ ಪ್ರತಿಯೊಬ್ಬ ಪೇರೆಂಟು ಈ ಒಂದು ಮೈಲ್ ಸ್ಟೋನ್ಸ್ ನ ಅರ್ಥ ಮಾಡ್ಕೋಬೇಕು. ಯಾವ ರೆಡ್ ಫ್ಲಾಗ್ಸ್ ಇದ್ರೆ ಮಗುಗೆ ತೊಂದರೆ ಆಗುತ್ತೆ, ಆಸ್ ಎ ಪೇರೆಂಟ್ ಆಗಿ ರೆಡ್ ಫ್ಲಾಗ್ಸ್ ನ ನಾವು ಅರ್ಥ ಮಾಡ್ಕೋಬೇಕು ಅಂತ ತಿಳಿಸೋದಕ್ಕೆ ಈ ಒಂದು ವಿಡಿಯೋ. ಸೊ ಇನ್ನೂ ಏನಾದ್ರೂ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಕೊಟ್ಟಿರೋ ಮಾಹಿತಿ ಈಗ ನಿಮಗೆ ಉಪಯೋಗ ಆಗುತ್ತೆ ಅನ್ಕೊಂತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.